ಶನಿವಾರ ಸಾಯಂಕಾಲ ಬ್ಯಾಗೇಜು ಪ್ಯಾಕೇಜು ಎಲ್ಲ ತೊಗೊಂಡು ನಾನು ಮೆಟ್ರೋ ಸ್ಟೇಷನ್ಗೆ ಬಂದು ಮೆಟ್ರೋ ಗೀಟ್ರೋ ಎಲ್ಲ ಹತ್ಕೊಂಡು ನಾನು ಬಂದು ಇಳಿದಿದ್ದು ಯಶವಂತಪುರ ರೈಲ್ವೆ ನಿಲ್ದಾಣಕ್ಕೆ. ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಬಂದು ಮನೆಯಿಂದ ತಂದಿರೋ ಚಿತ್ರಾನ್ನನ ತಿಂದ್ಕೊಂಡು ನಾನು ನೆಕ್ಸ್ಟ್ ಡೇ ಬಂದು ಇಳಿದಿದ್ದು ಕಲಬುರಗಿ ಜಂಕ್ಷನ್ಗೆ. ನಾನು ಕಲಬುರಗಿ ಜಂಕ್ಷನ್ಗೆ ಹೋಗಿ ತಲುಪಿದ್ದು ಬೆಳಗ್ಗೆ ಸುಮಾರು 7:30 ಏನೋ ಆಗ್ತಾಯಿತ್ತು. ನಾವು ರೈಲ್ವೆ ಸ್ಟೇಷನ್ನಿಂದ ನಾವು ಡೈರೆಕ್ಟಾಗಿ ಹೋಗಿ ತಲುಪಿದ್ದು ಜಯತೀರ್ಥ ಕಲ್ಯಾಣ ಮಂಟಪಕ್ಕೆ ಅಂತ. ಅಲ್ಲಿ ಹೋಗಿ ಸ್ನಾನ ಗೀನ ಎಲ್ಲ ಮಾಡಿ ಫ್ರೆಶಪ್ ಗಿಶಪ್ ಎಲ್ಲ ಆಗಿ ನಾನು ಕೆಳಗಡೆ ಟೀ ಕುಡಿಯೋಕ್ಕೆ ಅಂತ ಬಂದೆ. ನೋಡಿದ್ರೆ ಇನ್ನೂ ಯಾರೂ ಬಂದಿರಲಿಲ್ಲ. ಆ ಕಡೆ ಫ್ಲವರ್ ಡೆಕೋರೇಟರ್ಸು ಎಲ್ಲ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡಿ ಮುಗಿಸಿದ್ರು. ಒಂದು ಕಡೆ ರಂಗೋಲಿ ಏನೋ ಹಾಕ್ತಾಯಿದ್ರು. ಸರಿ ಅಂತ ನಾನು ಅದನ್ನು ನೋಡ್ತಾ ಅಲ್ಲೇ ನಿಂತೆ ಹಾಗೆ ಒಂದು ವಿಡಿಯೋ ಕೂಡ ಕ್ಯಾಪ್ಚರ್ ಮಾಡಿದೆ. ಮಾಡಿರೋ ಫ್ಲವರ್ ಡೆಕೋರೇಷನ್ಗೆ ಬಂದು ಲೈಟ್ ಎಫೆಕ್ಟ್ ಎಲ್ಲ ಕೊಟ್ಟರು. ಅಷ್ಟೊತ್ತಿಗೆ ರಂಗೋಲಿ ಹಾಕೋದು ಎಲ್ಲ ಮುಗಿತಾ ಇತ್ತು. ಅಷ್ಟೊತ್ತಿಗೆ ನಮ್ಮ ಫ್ರೆಂಡ್ ಒಬ್ಬರು ಭೇಟಿಯಾದರು. ಅವ್ರು ನನಗೆ ರಾಮ ಮಂದಿರಕ್ಕೆ ಕರ್ಕೊಂಡು ಹೋದರು. ನಾನು ಗುಲ್ಬರ್ಗದಲ್ಲಿರೋ ರಾಮ ಮಂದಿರ ನೋಡಿ ತುಂಬ ದಿನಗಳೇ ಆಗಿತ್ತು. ಸರಿ ಅಂತ ಶ್ರೀರಾಮದೇವರ ದರ್ಶನ ಮಾಡ್ಕೊಂಬರೋಣ ಅಂತ ಹಾಗೆ ರಾಮ ಮಂದಿರದ ಒಳಗಡೆ ಹೊರಟೆ. ರಾಮ ಮಂದಿರಕ್ಕೆ ಹೋಗಿ ಶ್ರೀರಾಮದೇವರ ದರ್ಶನ ಎಲ್ಲ ಮಾಡಿ ಮುಗಿಸ್ಕೊಂಡು ನಾನು ನೆಕ್ಸ್ಟು ಹೊರಟಿದ್ದು ಜೇವರ್ಗಿ ಕಾಲೋನಿಯಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಅಂತ. ಅಲ್ಲಿ ಹೋಗಿ ರಾಯರ ದರ್ಶನ ಮಾಡೋಣ ಅಂತ ಹೊರಟೆ. ರಾಯರ ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ ಛತ್ರಕ್ಕೆ ಬರೋಷ್ಟರಲ್ಲಿ ತಿಂಡಿ ಏನೋ ರೆಡಿಯಾಗಿತ್ತು. ಇಡ್ಲಿ, ಚಟ್ನಿ, ಸಾಂಬಾರು, ಕೇಸರಿ ಬಾತು. ಅಷ್ಟೊತ್ತಿಗೆ ಕಾರ್ಯಕ್ರಮನೂ ಸ್ಟಾರ್ಟ್ ಆಯಿತು. ಶುರು ಆಗ್ತಿದ್ದಂಗೆ ಫೋಟೋ ಶೂಟು, ಹಾಡು, ಅದು ಇದು ಎಲ್ಲ ನಡೀತಾ ಇತ್ತು. ಸರಿ ಅಂತ ನಾನು ಹಾಗೆ ಅಲ್ಲೇ ನೋಡ್ತಾ ನಿಂತೆ. ಕಾರ್ಯಕ್ರಮಕ್ಕೆ ಹಲವಾರು ಬಂಧು ಮಿತ್ರರು, ಸ್ನೇಹಿತರು ಎಲ್ಲ ಬಂದಿದ್ದರು. ನಾವು ಹಾಗೆ ಅವ್ರ ಜೊತೆ ಮಾತಾಡ್ತಾ ಅಲ್ಲೇ ಕೂತ್ವಿ. ಅಷ್ಟೊತ್ತಿಗೆ ಕಾರ್ಯಕ್ರಮನೂ ನಡೀತಾ ಇತ್ತು. ನಾನು ಹಾಗೆ ಅಲ್ಲೇ ನಿಂತ್ಕೊಂಡು ಒಂದು ವಿಡಿಯೋನ ಕ್ಯಾಪ್ಚರ್ ಮಾಡಿದೆ.
ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.